ಹಲೋ ಫ್ರೆಂಡ್ಸ್, ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಹಾಗೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾದಿಂದ ಕಾಸ್ಟಿಂಗ್ ಕಾಲ್ ಮಾಡಿದ್ರು. ಅಂದ್ರೆ ಕಲಾವಿದರ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಪೋಸ್ಟರ್ನ ಶೇರ್ ಮಾಡಿದ್ರು. ಈ ಪೋಸ್ಟರ್ನಲ್ಲಿ ಏನ್ ಹೇಳಿದ್ರು ಅಂದ್ರೆ, ನಿಮ್ಮ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಹಾಗೆ ನೀವು 1 ನಿಮಿಷಗಳ ಕಾಲ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನಲ್ಲಿ ನೀವು ಆಕ್ಟ್ ಮಾಡಿ ಅದನ್ನ ಇವರ ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಕಾಂತಾರ ಸಿನಿಮಾದ ಆಡಿಷನ್ ಕೂಡ ಇದೇ ರೀತಿಯಲ್ಲೇ ಇತ್ತು. ಅವರ ವೆಬ್ಸೈಟ್ಗೆ ಹೋಗಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ನೀಡಿ ಆಮೇಲೆ ನಿಮ್ಮ ಒಂದು ಆ್ಯಕ್ಟಿಂಗ್ ವಿಡಿಯೋವನ್ನು ನೀವು ಶೇರ್ ಮಾಡಬೇಕಿತ್ತು. ತುಂಬ ಜನರು ಅವರ ಆ್ಯಕ್ಟಿಂಗ್ ವಿಡಿಯೋಗಳನ್ನು ಈ ವಾಟ್ಸಪ್ ಗ್ರೂಪ್ಗೆ ಅಥವಾ ಈ ವಾಟ್ಸಪ್ ನಂಬರ್ಗಳಿಗೆ ಶೇರ್ ಮಾಡಿದ್ದಾರೆ. ಆದರೆ ಇದು ಅಸಲಿ ಸತ್ಯ ಏನು ಅಂದರೆ, ಇದೊಂದು ಆಡಿಷನ್ನೇ ಅಲ್ಲ, ಹೇಳ್ಕೊಳ್ಳೋದಕ್ಕೆ ಮಾತ್ರ ಒಂದು ಆಡಿಷನ್. ಆದರೆ ಇಲ್ಲಿ ಸುಮ್ಮನೆ ನೆಪಕ್ಕೆ ಮಾತ್ರ ಈ ರೀತಿಯ ಆಡಿಷನನ್ನು ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಸುಮ್ಮನೆ ನೆಪಕ್ಕೆ ಮಾತ್ರನೇ ಆನ್ಲೈನ್ನಲ್ಲಿ ಈ ರೀತಿಯ ಆಡಿಷನನ್ನು ಮಾಡಿದ್ದಾರೆ. ಅವರು ಆಫ್ಲೈನ್ನಲ್ಲಿ ಬೇರೆಯದ್ದೇ ಆಡಿಷನನ್ನು ಮಾಡಿಕೊಂಡು ಅಲ್ಲಿ ಕಲಾವಿದರನ್ನು ಆಯ್ಕೆ ಮಾಡ್ಕೊಳ್ತಾರೆ. ರಿಷಬ್ ಶೆಟ್ಟಿ ಅವರು ತಮ್ಮ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಕಾಂತಾರ ಸಿನಿಮಾದವರೆಗೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಹೊಸ ಕಲಾವಿದರಿಗೆ ಚಾನ್ಸನ್ನು ನೀಡಿದ್ದಾರೆ. ಸಾಕಷ್ಟು ಆಡಿಷನ್ಗಳನ್ನು ಕೂಡ ಮಾಡಿದ್ದಾರೆ. ನೀವು ರಿಷಬ್ ಶೆಟ್ಟಿ ಅವರ ಯಾವುದೇ ಸಿನಿಮಾ ನೋಡಿದ್ರು ಕೂಡ ಹೊಸ ಕಲಾವಿದರಿಗೆ ಅವರು ಚಾನ್ಸನ್ನು ನೀಡ್ತಾ ಇದ್ರು. ಯಾಕಂದರೆ ಅವರು ಆಫ್ಲೈನ್ನಲ್ಲಿ ಆಡಿಷನ್ ಅನ್ನ ಮಾಡಿ ಕಲಾವಿದರನ್ನ ಸೆಲೆಕ್ಟ್ ಮಾಡ್ತಾ ಇದ್ರು. ಇನ್ನು ಯಶ್ ಅವರ ಸಿನಿಮಾಗಳಿಗೂ ಕೂಡ ಅಷ್ಟೇನೆ, KGF ಸಿನಿಮಾಗೂ ಕೂಡ ಆಫ್ಲೈನ್ನಲ್ಲೇ ಆಡಿಷನ್ ನಡೆದಿತ್ತು. ಸಾಕಷ್ಟು ಜನ ಕಲಾವಿದರು ಆಫ್ಲೈನ್ ಆಡಿಷನ್ನಲ್ಲೇ ಸೆಲೆಕ್ಟ್ ಆಗಿದ್ರು. ಆದರೆ ಈ ಬಾರಿ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಆಡಿಷನ್ಗಳು ಆನ್ಲೈನ್ನಲ್ಲಿ ನಡೀತಾ ಇರೋದು ಸಾಕಷ್ಟು ಜನ ಕಲಾವಿದರಿಗೆ ಬೇಸರ ಮೂಡಿಸಿದೆ. ಯಾಕಂದ್ರೆ ಇದು ನೆಪಕ್ಕೆ ಮಾತ್ರನೇ ಆನ್ಲೈನ್ನಲ್ಲಿ ಆಡಿಷನ್ ನಡೀತಾ ಇದೆ. ಸಿನಿಮಾ ಟೀಮ್ ಬೇರೆಯದ್ದೇ ರೀತಿಯಲ್ಲಿ ಆಡಿಷನ್ ಅನ್ನ ತಗೊಳ್ತಾರೆ, ಅಂದ್ರೆ ಆಫ್ಲೈನ್ನಲ್ಲಿ ಆಡಿಷನ್ ಅನ್ನ ತಗೊಳ್ತಾರೆ. ಅದು ಎಲ್ಲಿ ನಡೆಯುತ್ತೆ ಅಂತ ಸಿನಿಮಾ ಟೀಮ್ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.